ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಈಗ ನಾನು ಟೈಟ್ರೇಷನ್ಸ್ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ವೀಡಿಯೋ ಮಾಡಿದ್ದೀನಿ. ಇದು 5ನೇ ವೀಡಿಯೋ ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಐಡೋಮೆಟ್ರಿಕ್ ಟೈಟ್ರೇಷನ್, ಪರ್ಟಿಕ್ಯುಲರ್ಲಿ BSc ಅಥವಾ MSc ಲೆವೆಲಲ್ಲಿ ಹುಡುಗರು ಈ ಥರ ಟೈಟ್ರೇಷನ್ಸ್ ಮಾಡ್ತಾರೆ. ಇಟ್ಸ್ ಆ್ಯಕ್ಚುಲಿ ಸ್ಪೆಷಲ್ ಟೈಪ್ ಆಫ್ ರೆಡಾಕ್ಸ್ ಟೈಟ್ರೇಷನ್. ಆ್ಯಂಡ್ ಅದರಲ್ಲಿ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಸೋಡಿಯಂ ಥಯೋಸಲ್ಫೇಟ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಅದನ್ನು ಪರ್ಟಿಕ್ಯುಲರಾಗಿ ಎಕ್ಸಾಂಪಲ್ ತೊಗೊಂಡು ಇವತ್ತು ಐಡೋಮೆಟ್ರಿಕ್ ಟೈಟ್ರೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಪ್ರಿನ್ಸಿಪಲ್ ಏನು ಇದ್ದದ್ದು ಟೈಟ್ರೇಷನ್ದು ಅಂದರೆ, ಈಗ ಯಾವುದೋ ಒಂದು ಟೈಟ್ರೇಷನ್ ಮಾಡಬೇಕು ಅಂದರೆ ನಿಮಗೆ 2 ಸೊಲ್ಯೂಷನ್ಸ್ ಇರಬೇಕಾಗತ್ತೆ. ಟೈಟ್ರೇಷನ್ಸ್ ಅ ಟೆಕ್ನಿಕ್ ದಟ್ ಈಸ್ ಅಡಾಪ್ಟೆಡ್ ಇನ್ ದಿ ವರ್ಲ್ಡ್ ಕ್ವಾಂಟೇಟಿವ್ಲಿ, ಅಂದರೆ ವೆಲ್ ಎಸ್ಟಾಬ್ಲಿಷ್ಡ್ ಟೆಕ್ನಿಕ್ ಅಂತ ಹೇಳ್ಬೋದು. 2 ಸೊಲ್ಯೂಷನ್ಸ್ ಇರಬೇಕಾಗತ್ತೆ. ಒಂದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನಲೈಟ್ ಅಂತ ಕರಿತೀವಿ. ಒಂದಕ್ಕೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತೀವಿ, ಇನ್ನೊಂದಕ್ಕೆ ಅನ್ನೋನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಕಂಡುಹಿಡಿಯೋದಕ್ಕೆ ಮಾಡುವಂಥ ಟೆಕ್ನಿಕ್ಗೆ, ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಹೇಳ್ತೀವಿ. ಅಲ್ಲಿ ಬೇರೆ ಬೇರೆ ಥರ ಟೈಟ್ರೇಷನ್ಸ್ ಇರುತ್ತೆ. ಸೊ ನಾನು ಹೇಳಿದೆ 2 ಸೊಲ್ಯೂಷನ್ಸ್ ಇರುತ್ತೆ ಅಂತ. 2 ಸೊಲ್ಯೂಷನಲ್ಲಿ ಒಂದು ಆ್ಯಸಿಡು, ಇನ್ನೊಂದು ಬೇಸ್ ಆದರೆ ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಒಂದು ರೆಡ್ಯೂಸಿಂಗ್ ಏಜೆಂಟು, ಇನ್ನೊಂದು ಆಕ್ಸಿಡೈಸಿಂಗ್ ಏಜೆಂಟ್ ಆದರೆ ಆವಾಗ ಅದು ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಐಡೋಮೆಟ್ರಿ ಅಂದರೆ ಅಯೋಡಿನ್ ಇಸ್ ಇನ್ವಾಲ್ವ್ಡ್ ಇನ್ ದ ಟೈಟ್ರೇಷನ್ ಇತ್ತು ಅಂತಂದರೆ ಆವಾಗ ಅದಕ್ಕೆ ಐಡೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಐಡೋಮೆಟ್ರಿಕ್ ಟೈಟ್ರೇಷನ್ಸ್ ಸ್ಪೆಷಲ್ ಟೈಪ್ ಆಫ್ ರೆಡಾಕ್ಸ್ ಟೈಟ್ರೇಷನ್ನೇ ಅಲ್ಲಿ. ಸೊ ಇಲ್ಲಿ ನಾವೇನು ತೊಗೊಳ್ತಾ ಇದ್ವಿ, ಪೊಟ್ಯಾಷಿಯಂ ಡೈಕ್ರೋಮೇಟು ಮತ್ತು ಸೋಡಿಯಂ ಥಯೋಸಲ್ಫೇಟ್ನ ತೊಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನು ಮಾಡುತ್ತೆ, ಅಯೋಡಿನ ಲಿಬ್ರೇಟ್ ಮಾಡುತ್ತೆ ವೆನ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ KI ಸೊಲ್ಯೂಷನ್. ಸೊ ಲಿಬರೇಟೆಡ್ ಅಯೋಡಿನ್ ಏನಿರುತ್ತಲ್ಲ ದಟ್ ವಿ ಆರ್ ಗೋಯಿಂಗ್ ಟು ಟೈಟ್ರೇಟ್ ಎಗೇನ್ಸ್ಟ್ ಐಪೋ ಅಂತ ಹೇಳ್ಬೋದು. ಇಲ್ಲ ಸೋಡಿಯಂ ಥಯೋಸಲ್ಫೇಟ್ ಅಂತ ಹೇಳ್ತೀವಿ, ಯೂಸಿಂಗ್ ಸ್ಟಾರ್ಚ್ ಆಸ್ ಅನ್ ಇಂಡಿಕೇಟರ್. ಐದರ್ ಇಟ್ ಮೇ ಬಿ ಐಡೋಮೆಟ್ರಿಕ್ ಆರ್ ಐಡಿಮೆಟ್ರಿಕ್. 2 ಥರ ಟೈಟ್ರೇಷನ್ಸ್ ಇದೆ. ಒಂದಕ್ಕೆ ಐಡೋಮೆಟ್ರಿಕ್ ಅಂತೀವಿ, ಇನ್ನೊಂದಕ್ಕೆ ಐಡಿಮೆಟ್ರಿಕ್ ಅಂತ ಹೇಳ್ತೀವಿ. 2ರಲ್ಲೂ ಅಯೋಡಿನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಿ ಟೈಟ್ರೇಷನ್. ಇಫ್ ದ ಅಯೋಡಿನ್ ಇಸ್ ಇನ್ವಾಲ್ವ್, ಜನರಲಿ ನಾವು ಸ್ಟಾರ್ಚನ್ನ ಏನು ಮಾಡ್ತೀವಿ, ಇಂಡಿಕೇಟರ್ ಥರ ಯೂಸ್ ಮಾಡ್ತೀವಿ. ಇಲ್ಲೂ ಸ್ಟಾರ್ಚ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಟೈಟ್ರೇಷನ್ನ ಮಾಡ್ತಾ ಇದ್ವಿ. ವಾಟ್ಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದ್ರೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಲಿಬ್ರೇಟ್ಸ್ ಅಯೋಡಿನ್ ವೆನ್ ಇಟ್ ಮೇಡ್ ಟು ರಿಯಾಕ್ಟ್ ವಿತ್ KI ಸೊಲ್ಯೂಷನ್. ಎಷ್ಟು ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದೆಯಲ್ಲ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಸೇಮ್ ಅಮೌಂಟ್ ಆಫ್ ಅಯೋಡಿನ್ ವಿಲ್ ಬಿ ಲಿಬರೇಟೆಡ್ ಅಂತ ಹೇಳ್ತೀವಿ. ಹಂಗಾಗಿ ಕ್ವಾಂಟಿಟೇಟಿವ್ಲಿ ಅಂತ ಹೇಳ್ತಿದ್ದಾರೆ. ಲಿಬರೇಟೆಡ್ ಅಯೋಡಿನ್ ಏನಿದೆಯಲ್ಲ ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಹೈಪೋ. ಅದರಿಂದ ನಾನೇನು ಮಾಡ್ತೀನಿ ಅಂತಂದರೆ ಎಂಡ್ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀನಿ. ವಾಟ್ ಇಸ್ ದ ಅಮೌಂಟ್ ಆಫ್ ಸೋಡಿಯಂ ಥಯೋಸಲ್ಫೇಟ್ ದಟ್ ಇಸ್ ರಿಕ್ವೈರ್ಡ್ ಟು ರಿಯಾಕ್ಟ್ ವಿತ್ ಅಯೋಡಿನ್ ಲಿಬರೇಟೆಡ್ ಅದನ್ನು ಚೆಕ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಈ ಟೈಟ್ರೇಷನ್ಗೆ ನಾನು ಏನಂತ ಕರಿತೀನಿ, ಐಡೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀನಿ, ಸಿನ್ಸ್ ಅಯೋಡಿನ್ ಈಸ್ ಇನ್ವಾಲ್ವ್ಡ್. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ನಮ್ಮದು ಆಕ್ಸಿಡೈಸಿಂಗ್ ಏಜೆಂಟ್ ಏನಿದೆಯಲ್ಲ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ನಾನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಅದು KI ಜೊತೆ ಲಿಬ್ರೇಟ್ ಮಾಡಿದಾಗ ಅಯೋಡಿನ್ನ ಲಿಬ್ರೇಟ್ ಮಾಡುತ್ತೆ. ಆ ಲಿಬ್ರೇಟೆಡ್ ಅಯೋಡಿನ್ ಏನಿದೆಯಲ್ಲ ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಐಪೋ. ಅದು ಸೆಕೆಂಡ್ ಸ್ಟೇಜಲ್ಲಿ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇನ್ ಪೊಟ್ಯಾಷಿಯಂ ಡೈಕ್ರೋಮೇಟು ಇನ್ ಪ್ರೆಸೆನ್ಸ್ ಆಫ್ ಅನ್ ಆಸಿಡಿಕ್ ಮೀಡಿಯಂ, ಐದರ್ ಇಟ್ ಮೇ ಬಿ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ ಇಟ್ ಮೇ ಬಿ HCl. ಅದ್ರ ಜೊತೆಗೆ ರಿಯಾಕ್ಟ್ ಆದಾಗ ಅಯೋಡಿನ್ ಲಿಟ್ ಆಗುತ್ತೆ. ಆ ಏನು ಲಿಬರೇಟೆಡ್ ಅಯೋಡಿನ್ ಇದೆಯಲ್ಲ ದಟ್ ವಿ ಆರ್ ಗೋಯಿಂಗ್ ಟು ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಥಯೋಸಲ್ಫೇಟ್ ಯೂಸಿಂಗ್ ಸ್ಟಾರ್ಚ್ ಆಸ್ ಅನ್ ಇಂಡಿಕೇಟರ್. ಇಂಡಿಕೇಟರ್ ಹಾಕಿದಾಗ ವೈಲೆಟ್ ಕಲರ್ ಆಗುತ್ತೆ. ವೈಲೆಟ್ ಕಲರ್ ಅಥವಾ ಬ್ಲೂ ಬಂದಿರುತ್ತೆ. ಆ ಬ್ಲೂ ಕಲರ್ ಡಿಸಪಿಯರ್ ಆಗೋ ತನಕ ನೀವೇನು ಮಾಡ್ತಾ ಹೋಗ್ತೀರಾ, ರಿಯಾಕ್ಷನ್ಸ್ನ ಮಾಡ್ತೀರಾ. ಸೊ ಇಲ್ಲಿ I2 ಇರುತ್ತೆ. ವಾಟ್ ಎವರ್ ದ ಅಯೋಡಿನ್ ದಟ್ ಹ್ಯಾಸ್ ಬಿನ್ ಲಿಬರೇಟೆಡ್ ಮೇಡ್ ಟು ರಿಯಾಕ್ಟ್ ವಿತ್ ಐಪೋ ಟು ಗೆಟ್ ದಿ ಎಂಡ್ ಪಾಯಿಂಟ್. ಸೊ ಈ ರೀತಿಯಾಗಿ ಟೈಟ್ರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ನಾನು ಹೇಳಿದೆ 2 ಪಾರ್ಟ್ ಇರುತ್ತೆ ಅಂತ. ಮೊದಲನೇ ಪಾರ್ಟಲ್ಲಿ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಈಗ ಯಾವುದೇ ಒಂದು ಟೈಟ್ರೇಷನ್ ಮಾಡೋದಕ್ಕೆ 2 ಸೊಲ್ಯೂಷನ್ ಬೇಕು. ಒಂದ್ರದ್ದು ನಾರ್ಮ್ಯಾಲಿಟಿ ಗೊತ್ತಿರುತ್ತೆ, ಅದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ. ಇನ್ನೊಂದು ಗೊತ್ತಿರಲ್ಲ, ಅದಕ್ಕೆ ಅನ್ನೋನ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಅನಲೈಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇಸ್ ಒನ್ ಇನ್ ವಿಚ್ ಯು ನೋ ದಿ ನಾರ್ಮ್ಯಾಲಿಟಿ ಅಥವಾ ಕಾನ್ಸಂಟ್ರೇಷನ್ ಸ್ಟ್ರೆಂತ್. ನಾರ್ಮ್ಯಾಲಿಟಿನ ಇಲ್ಲಿ
ಸ್ಟ್ರೆಂತ್ ಅಥವಾ ಕಾನ್ಸಂಟ್ರೇಷನ್ ಇಲ್ಲಿ ನಾವು ನಾರ್ಮಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. 0.1 ಮೋಲಾರ್ 0.1 ನಾರ್ಮಲ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸೊಲ್ಯೂಷನ್ನ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ಎಷ್ಟು ವೇ ಮಾಡಬೇಕಾಗುತ್ತೆ, 1.23 ಗ್ರಾಮ್ಸ್ ಕ್ರಿಸ್ಟಲ್ಸ್ನ ವೇ ಮಾಡಿಕೊಂಡು ಯೂಸಿಂಗ್ ಎ ಬ್ಯಾಲೆನ್ಸ್ ಅದನ್ನೇನು ಮಾಡ್ಕೊಳ್ತೀನಿ ನಾನು ಆ್ಯಕ್ಯುರೇಟಾಗಿ 250 ml ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ ಮೇಕಪ್ ಮಾಡಿಕೊಂಡು ಶೇಕ್ ಮಾಡಿಕೊಂಡು ಯೂನಿಫಾರ್ಮ್ ಸೊಲ್ಯೂಷನ್ಸ್ನ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಅದು ಫಸ್ಟ್ ಪಾರ್ಟ್. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ, ಮಾಸ್ ಆಫ್ ದಿ ವೇಯಿಂಗ್ ಬಾಟಲ್ ಪ್ಲಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಎರಡೂ ವೇ ಮಾಡ್ಕೊಳ್ತೀನಿ. W1 ಬರುತ್ತೆ. ಅದಾದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಥವಾ ಬೀಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಂಟಿ ವೇಯಿಂಗ್ ಬಾಟಲ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. W1 ಮೈನಸ್ W2 ಮಾಡಿದಾಗ ಅಮೌಂಟ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕ್ರಿಸ್ಟಲ್ ಟ್ರಾನ್ಸ್ಫರ್ಡ್ ಗೊತ್ತಾಗುತ್ತೆ. ಅದರಿಂದ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ನಾರ್ಮಾಲಿಟಿ ಆಫ್ ದಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸೊಲ್ಯೂಷನ್ ದಟ್ ಐ ಆಮ್ ಪ್ರಿಪೇರ್ಡ್. ದಟ್ ಸೊಲ್ಯೂಷನ್ ಐ ಆಮ್ ಗೋಯಿಂಗ್ ಟು ಕಾಲ್ ಆಸ್ ಎ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆರ್ ಟೈಟ್ರೆಂಟ್ ಅಂತ ಕರಿತೀನಿ. ದ ಸೊಲ್ಯೂಷನ್ ಇನ್ ವಿಚ್ ಯು ನೋ ದಿ ನಾರ್ಮಾಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್. W1 minus W2 into 4 divided by 49 ಅಂತ ಹಾಕೊಳ್ತೀನಿ. ಬಿಕಾಸ್ 49 is nothing but the equivalent weight of potassium dimeter. ಇದು ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀನಿ, ಸೊಲ್ಯೂಷನ್ ಏನು ಪ್ರಿಪೇರ್ ಮಾಡಿದ್ದೀನಲ್ಲ ಪೊಟ್ಯಾಷಿಯಂ ಡೈಕ್ರೋಮೇಟು ಅದನ್ನು ಚೆನ್ನಾಗಿ ಶೇಕ್ ಮಾಡಿ 25 ml ಪಿಪೆಟ್ ಮಾಡಿಕೊಂಡು ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಹಾಕ್ತೀನಿ. ಅದಕ್ಕೆ ಏನು ಮಾಡ್ತೀನಿ, 5 cm³ ಆಫ್ ಕಾನ್ಸಂಟ್ರೇಟೆಡ್ HCl ಹಾಕ್ತೀನಿ, 1 ಟೆಸ್ಟ್ ಟ್ಯೂಬ್ ಆಫ್ ವಾಟರ್ ಹಾಕ್ತೀನಿ. ಅದಕ್ಕೆ 10% ಕ್ಯಾಯ್ ಸೊಲ್ಯೂಷನ್ 1 ಟೆಸ್ಟ್ ಟ್ಯೂಬ್ ಆಫ್ 10% ಕ್ಯಾಯ್ ಸೊಲ್ಯೂಷನ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಆ್ಯಂಡ್ ಕೋನಿಕಲ್ ಫ್ಲಾಸ್ಕ್ನ ಕವರ್ ವಿತ್ ವಾಚ್ ಗ್ಲಾಸಲ್ಲಿ ಕವರ್ ಮಾಡಿ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಫಾರ್ ಫ್ಯೂ ಮಿನಿಟ್. ದೆನ್ I am going to add water and I am going to titrate the liberate iodine against the sodium thiosulfate taken in the burette. So ಏನು ಮಾಡ್ತಾ ಇದ್ದೀರಾ, ನಿಮಗೆ 25 ml ಪೊಟ್ಯಾಷಿಯಂ ಡೈಕ್ರೋಮೇಟ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ. ಅದಕ್ಕೆ 5 cm³ ಆಫ್ ಕಾನ್ಸಂಟ್ರೇಟೆಡ್ HCl ಹಾಕ್ತಾ ಇದ್ದೀರಾ, 1 ಟೆಸ್ಟ್ ಟ್ಯೂಬ್ ವಾಟರ್ ಹಾಕ್ತೀರಾ, 10% ಕ್ಯಾಯ್ ಸೊಲ್ಯೂಷನ್ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಕ್ಲೋಸ್ ಮಾಡಿ ಇಡ್ತೀರಾ. ಅದಾದಮೇಲೆ ಏನಾಗುತ್ತೆ, ಅಯೋಡಿನ್ ವಿಲ್ ಬಿ ಎ ಗ್ಯಾಸ್, ಇಟ್ ವಿಲ್ ಬಿ ಲಿಬರೇಟೆಡ್. ಆ ಗ್ಯಾಸ್ ಹೋಗದೇ ಇರಲಿ ಅಂತ ಎಲ್ಲ ಕಡೆಗೂ ಸ್ಪ್ರೇ ಮಾಡಿ ಯು ಆರ್ ಗೋಯಿಂಗ್ ಟು ಕೀಪ್ ಇಟ್ ಇನ್ಸೈಡ್. ಸೊ ಅದಕ್ಕೆ ಏನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಆ್ಯಡ್ ಸೋಡಿಯಂ ಥಯೋಸಲ್ಫೇಟ್ ಆರ್ ಐಪೋ ಟೇಕನ್ ಇನ್ ದಿ ಬ್ಯೂರೆಟ್. ಇಲ್ಲಿ ತನಕ ಆ್ಯಡ್ ಮಾಡ್ತೀರಾ ಟಿಲ್ ದ ಕಲರ್ ವಿಲ್ ಬಿಕಮ್ ಪೇಲ್ ಯೆಲ್ಲೋ ಇನ್ ಕಲರ್. ಎರಡೂ ಹಾಕಿದಾಗ ನಿಮಗೆ ಅಯೋಡಿನ್ ಲಿಬರೇಟ್ ಆದಾಗ ಡಾರ್ಕ್ ಕಲರ್ ಬ್ರೌನ್ ಕಲರ್ ಇರುತ್ತೆ, ಅದು ಹೋಗಿ ಪೇಲ್ ಯೆಲ್ಲೋ ಬರೋ ತನಕ ನೀವೇನು ಮಾಡ್ತಾ ಹೋಗ್ತೀರಾ, ಐಪೋ ಅಥವಾ ಸೋಡಿಯಂ ಥಯೋಸಲ್ಫೇಟ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಏನು ಮಾಡ್ತೀರಾ, ವೆನ್ ಇಟ್ ಬಿಕಮ್ಸ್ ಪೇಲ್ ಯೆಲ್ಲೋ ಬಂದಾಗ ಸ್ಟಾರ್ಚ್ ಹಾಕ್ತೀರಾ. ಸ್ಟಾರ್ಚ್ ಹಾಕಿದ ತಕ್ಷಣ ನಿಮಗೆ ವೈಲೆಟ್ ಕಲರ್ ಇರುತ್ತೆ, ಡಾರ್ಕ್ ಬ್ಲೂ ಕಲರ್ ಬರುತ್ತೆ. ಮತ್ತು ಯು ವಿಲ್ ಕಂಟಿನ್ಯೂ ದಿ ಟೈಟ್ರೇಷನ್ ಅಂಟಿಲ್ ಯು ಗೆಟ್ ದಿ ಡಿಸಪಿಯರೆನ್ಸ್ ಆಫ್ ದಟ್ ಬ್ಲೂ ಕಲರ್ ಬರೋ ತನಕ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಆ ಬ್ಲೂ ಕಲರ್ ಹೋಗಿ ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಈ ಟೈಟ್ರೇಷನ್ಗೆ ಬ್ಯೂರೆಟ್ ರೀಡಿಂಗ್ನ ನೋಟ್ ಮಾಡ್ಕೊಳ್ತೀರಾ. ಟೈಟ್ರೇಷನ್ನ ಯು ಆರ್ ಗೋಯಿಂಗ್ ಟು ರಿಪೋರ್ಟ್ ಕನ್ಕರೆಂಟ್ ವ್ಯಾಲ್ಯೂಸ್. ಫಸ್ಟು ನಿಮ್ಗೆ ಏನು ಮಾಡ್ತಾ ಇದ್ದೀರಾ, ಸೋಡಿಯಂ ಥಯೋಸಲ್ಫೇಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ತೊಗೊಂಡಿದ್ದೀರಾ, ಅದಕ್ಕೆ ಕ್ಯಾಯ್ ಹಾಕಿದ್ದೀರಾ, ಅದಕ್ಕೆ ಏನು ಮಾಡ್ತಾ ಇದ್ದೀರಾ ನೀವು HCl ಹಾಕಿದ್ದೀರಾ, ರಿಯಾಕ್ಷನ್ ಆಗೋಕ್ಕೆ ಬಿಟ್ಟಿದ್ದೀರಾ. ಸೊ ಅದು ಪೇಲ್ ಯೆಲ್ಲೋ ಕಲರ್ ಬಂದಾಗ ಚಿತ್ರದಲ್ಲಿ ತೋರಿಸಿರೋ ಥರ ಆ ಥರ ಯೆಲ್ಲೋ ಕಲರ್ ಬರುತ್ತೆ. ಆ ಪೇಲ್ ಯೆಲ್ಲೋ ಕಲರ್ ಬಂದಾಗ ಸ್ಟಾರ್ಚ್ ಇಂಡಿಕೇಟರ್ನ ಹಾಕ್ತೀರಾ. ಇಂಡಿಕೇಟರ್ ಹಾಕಿದಾಗ ಡಾರ್ಕ್ ಬ್ಲೂ ಆಗುತ್ತೆ. ಆ ಡಾರ್ಕ್ ಬ್ಲೂ ಬಂದಮೇಲೆ ನೀವು ಆ್ಯಡ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಯ್ತು, ಆ ಬ್ಲೂ ಕಲರ್ ಹೋಗಿ ಗ್ರೀನ್ ಕಲರ್ ಬರುತ್ತೆ. ದಿಟ್ ವಿಲ್ ಬಿ. ಸೊ ಪ್ರಿನ್ಸಿಪಲ್ ಏನು ಇದ್ದದ್ದು ಟೈಟ್ರೇಷನ್ದು ಅಂದರೆ, ಈಗ ಯಾವುದೋ ಒಂದು ಟೈಟ್ರೇಷನ್ ಮಾಡಬೇಕನ್ನ ನೀವು ನೋಟ್ ಮಾಡ್ಕೊಳ್ತಾರೆ. ಆಮೇಲೆ ಏನು ಮಾಡ್ತೀರಾ, ಈಕ್ವಲೆನ್ಸ್ ಫಾರ್ಮುಲಾ ಹಾಕ್ಕೊಳ್ತೀರಾ. N1 V1 = N2 V2 ಅಂತ ಹಾಕ್ಕೊಂಡು ಅದ್ರ ಪ್ರಕಾರ ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಷನ್ನ ಮಾಡ್ತೀರಾ. ಸೊ ಎಷ್ಟೊಂದು ನಾರ್ಮ್ಯಾಲಿಟಿ ಬರುತ್ತೆ, ಆ ನಾರ್ಮ್ಯಾಲಿಟಿನ ಗ್ರಾಮ್ ಈಕ್ವಲೆಂಟ್ ವೇಟ್ ಆಫ್ ಸೋಡಿಯಂ ಥಯೋಸಲ್ಫೇಟ್ 248 ಅದರಿಂದ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 4 ಮಾಡ್ತೀರಾ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಟೇಕ್ ದಟ್ ಇನ್ 250 ml. ಸೊ ಅವಾಗ ಏನು ಬರುತ್ತೆ, ಸೋ ಮೆನಿ ಗ್ರಾಮ್ಸ್ ಯು ಆರ್ ಡಿಸಾಲ್ವ್ಡ್ ಅಂತ ಹೇಳ್ತೀರಾ. ಇದು ನಿಮ್ಮದು ಎಕ್ಸ್ಪೆರಿಮೆಂಟ್ ಪಾರ್ಟ್. ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ನಾನು ಮುಂಚೆನೇ ಹೇಳಿದೆ ಇಟ್ಸ್ ಎ ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳಿದೆ. ರೆಡಾಕ್ಸ್ ಟೈಟ್ರೇಷನ್ ಇಸ್ ಅ ಟೈಟ್ರೇಷನ್ ವಿಚ್ ಆಕ್ಸಿಡೇಷನ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಎರಡು ಸೊಲ್ಯೂಷನ್ ಇದ್ದಾಗ ಯಾವುದು ಆಕ್ಸಿಡೈಸಿಂಗ್ ಏಜೆಂಟು ಯಾವುದು ರೆಡ್ಯೂಸಿಂಗ್ ಏಜೆಂಟು ನಿಮಗೆ ಗೊತ್ತಿರಬೇಕು. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂದರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಕನ್ಸಿಡರ್ ದಟ್ ಎಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಹೇಗಾಗತ್ತೆ ಅಂತ. ಅದೇ ಥರ ಹೇಳಿದೆ ನಾನು, ಐಡೋಮೆಟ್ರಿ ಐಡಿಮೆಟ್ರಿ ಅಂತ ಎರಡು ಥರ ಇದೆ, ಅದ್ರ ಬಗ್ಗೆ ಕೇಳ್ಬೋದು. ಐಡೋಮೆಟ್ರಿ ಅಂತಂದರೆ ಅಯೋಡಿನ್ ಲಿಬರೇಟೆಡ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ರಿಯಾಕ್ಷನ್. ಈಗ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಅಲ್ಲಿ ಡೈರೆಕ್ಟಾಗಿ ಅಯೋಡಿನ್ ತೊಗೊಂಡಿಲ್ಲ, ಇಂಡೈರೆಕ್ಟ್ಲಿ ವಿ ಆರ್ ಜನರೇಟಿಂಗ್ ದಿ ಅಯೋಡಿನ್. ಆ ಥರದ್ದಿದ್ದರೆ ಅದಕ್ಕೆ ಐಡೋಮೆಟ್ರಿ ಅಂತ ಹೇಳ್ತೀವಿ. ಐಡಿಮೆಟ್ರಿಕ್ ಅಂತಂದರೆ ಅಯೋಡಿನ್ ಡೈರೆಕ್ಟಾಗಿ ತೊಗೊಂಡು ನಾವು ಏನು ಮಾಡ್ತೀವಿ, ಐಪೋ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ, ಸೋಡಿಯಂ ಥಯೋಸಲ್ಫೇಟ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಆವಾಗ ಅದನ್ನೇನಂತ ಕರಿತೀವಿ ನಾವು ಐಡಿಮೆಟ್ರಿಕ್ ಅಂತ ಹೇಳ್ತೀವಿ. ಈ ಐಡೋಮೆಟ್ರಿಕ್ ಆಗಿರ್ಬೋದು ಐಡಿಮೆಟ್ರಿಕ್ ಆಗಿರ್ಬೋದು, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್
ಪ್ಲೇ ರೋಲ್ ಮಾಡುತ್ತೆ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಯಾಕೆ ಅಂತ ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ವೈಟಮಿನ್ ಸಿ, ಆಮೇಲೆ ಸೋಡಿಯಂ ಥಯೋಸಲ್ಫೇಟ್ ಆ್ಯಂಡ್ ಅಮೌಂಟ್ ಆಫ್ ಕಾಪರ್ ಇನ್ ಸೂಪರ್ ಕಂಡಕ್ಟರ್ಸ್. ಇದನ್ನೆಲ್ಲ ಮಾಡೋದಕ್ಕೆ ನಾವು ಈ ಮೆಥಡ್ನ ಯೂಸ್ ಮಾಡ್ತೀವಿ, ಸೇಮ್ ಟೆಕ್ನ ಯೂಸ್ ಮಾಡ್ತೀವಿ. ಹಾಗಾಗಿ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಎಗೇನ್ ನಾವೇನು ಹೇಳಿದ್ವಿ, ಎಲ್ಲ ಸಲ ಏನು ಮಾಡ್ತೀವಿ, when you consider the indicator is the one which have a capacity to change the color at the end point. ಎಂಡ್ ಪಾಯಿಂಟಲ್ಲಿ ಕಲರ್ ಚೇಂಜ್ ಮಾಡ್ತಲ್ಲ ಅಂಥ ಕೆಮಿಕಲ್ಗೆ ನಾವೇನಂತ ಕರಿತೀವಿ, ಇಂಡಿಕೇಟರ್ ಅಂತ ಕರಿತೀವಿ. ಎರಡು ಥರ ಇಂಡಿಕೇಟರ್ ಇದೆ, ಒಂದಕ್ಕೆ ಇಂಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಕ್ಸ್ಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಇಂಟರ್ನಲ್ ಇಂಡಿಕೇಟರ್ ಅಂದರೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇನ್ ಟು ದಿ ಸಿಸ್ಟಮ್, ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಹಾಕಿದ್ರೆ ಅವಾಗ ಅದಕ್ಕೆ ಇಂಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. Even though starch is used as an internal indicator, but we are not going to add in the beginning only, we are going to add at the end. First ಏನು ಮಾಡ್ತೀವಿ, ಆ ಕಲರು ಬ್ರೌನ್ ಕಲರ್ ಇದ್ದಿದ್ದು ಯೆಲ್ಲೋ ಕಲರ್ ಬರೋ ತನಕ ಏನು ಮಾಡ್ತೀವಿ, ಬ್ಯೂರೇಟ್ ಸೊಲ್ಯೂಷನಿಂದ ಹೈಪೋನ ಆ್ಯಡ್ ಮಾಡ್ತಾ ಇರ್ತೀವಿ. ಅದು ಬಂದ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಸ್ಟಾರ್ಚ್ನ ಆ್ಯಡ್ ಮಾಡ್ತೀವಿ, ಎಂಡ್ಗೆ ಆ್ಯಡ್ ಮಾಡ್ತೀವಿ. ಯಾಕೆ ಅಂತ, ಸ್ಟಾರ್ಚ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಆಫ್ಟರ್ ಆ್ಯಡಿಂಗ್ 4 to 5 drops ಓನ್ಲಿ ನೀವು ಆರ್ ಗೋಯಿಂಗ್ ಟು ಗೆಟ್ ದಿ ಎಂಡ್ ಪಾಯಿಂಟ್. ಸೊ ಯಾಕೆ ಬಿಗಿನಿಂಗಲ್ಲೇ ಆ್ಯಡ್ ಮಾಡಲ್ಲ ಅಂದರೆ, ಆ ಸ್ಟಾರ್ಚ್ ಏನಾಗುತ್ತೆ, ಐಯೋಡಿನ್, ಲಿಬರೇಟೆಡ್ ಐಯೋಡಿನ್ ಜೊತೆಗೆ ರಿಯಾಕ್ಟ್ ಆಗಿ ಸ್ಟಾರ್ಚ್ ಅಯೋಡೈಡ್ ಮಾಡುತ್ತೆ. ಸ್ಟಾರ್ಚ್ ಅಯೋಡೈಡ್ ಏನಾದರೂ ಆಗಿಬಿಟ್ರೆ ಅದು ಡಿಸೋಸಿಯೇಟ್ ಆಗಲ್ಲ. ನಮ್ಮದು ಪರ್ಪಸ್ ಆಫ್ ಡೂಯಿಂಗ್ ದಿ ಟೈಟ್ರೇಷನ್ ಏನು, ವಾಟ್ ಈಸ್ ದ ಅಮೌಂಟ್ ಆಫ್ ಐಯೋಡಿನ್ ದಟ್ ಹ್ಯಾಸ್ ಬಿನ್ ಲಿಬರೇಟೆಡ್, ಅದನ್ನು ಕಂಡುಹಿಡಿಬೇಕು. ದಟ್ ಲಿಬರೇಟೆಡ್ ಐಯೋಡಿನ್ ವಿಲ್ ರಿಯಾಕ್ಟ್ ವಿತ್ ಸೋಡಿಯಂ ಥಯೋಸಲ್ಫೇಟ್. ಸೊ ಅದೇನಾಗ್ಬಿಟ್ಟಿದೆ, ಸ್ಟಾರ್ಚ್ ಬಿಗಿನಿಂಗಲ್ಲೇ ಹಾಕ್ಬಿಟ್ರೆ ಸ್ಟಾರ್ಚ್ ಅಯೋಡೈಡ್ ಆಗಿಬಿಡುತ್ತೆ, ಅದು ಡಿಸೋಸಿಯೇಟ್ ಆಗಲ್ಲ, ಅಯೋಡಿನ್ ಹೊರಗಡೆ ಬರಲ್ಲ. ಹಾಗಾಗಿ ನನಗೆ ಎಂಡ್ ಪಾಯಿಂಟ್ ಬರೋದು ಸ್ಲೋ ಆಗುತ್ತೆ, ಫಾಸ್ಟಾಗಿ ಆಗಲ್ಲ, ಆ್ಯಕ್ಯುರೇಟಾಗಿ ಆಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಕಂಪ್ಲೀಟ್ಲಿ ಎಲ್ಲ ಅಯೋಡಿನ್ ಎಲ್ಲ ರಿಯಾಕ್ಟ್ ಆದಮೇಲೆ ಸೋಡಿಯಂ ಥಯೋಸಲ್ಫೇಟ್ ಒಳಗಡೆಗೆ ಸ್ವಲ್ಪ ಅಯೋಡಿನ್ ಇದೆ ಅಂದಾಗ ನಾನು ಏನು ಮಾಡ್ತೀನಿ, ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಇದನ್ನು ಐಪೋ ಅಂತ ಕರೀತಾರೆ, ಯಾವುದನ್ನ, ಸೋಡಿಯಂ ಥಯೋಸಲ್ಫೇಟ್ನ. ಯಾಕೆ ಪಾಪ್ಯುಲರ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಐಪೋ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದರದ್ದು ಒರಿಜಿನಲ್ ಏನಾಗಿತ್ತು ಅಂದರೆ ಐಪೋ ಸಲ್ಫೈಟ್ ಆಫ್ ಸೋಡಾ ಅಂತ ಇತ್ತು, Na2S2O3 ಇದೆ. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಐಪೋ ಅಂತ ಕರಿತೀವಿ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಎರಡು ಕೆಮಿಕಲ್ ಅಪಾರ್ಟ್ ಫ್ರಮ್ ದಿ ಸೊಲ್ಯೂಷನ್ to do the titration. One is sodium thiosulfate or hypo, other one is potassium dichromate. ಇದೆಲ್ಲ ಇನ್ನೂ ಎರಡು ಸಬ್ಸ್ಟೆನ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಒಂದನ್ನು HCl ಆ್ಯಡ್ ಮಾಡ್ತೀವಿ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ದಿ ರಿಯಾಕ್ಷನ್. ನಿಮಗೆ ರೆಡಾಕ್ಸ್ ರಿಯಾಕ್ಷನ್ ಆಗಬೇಕು ಅಂದರೆ ರೆಡಾಕ್ಸ್ ಪೊಟೆನ್ಷಿಯಲ್ ಇರಬೇಕು, ಪರ್ಟಿಕ್ಯುಲರ್ ರೆಡಾಕ್ಸ್ ಪೊಟೆನ್ಷಿಯಲ್ ಇರಬೇಕು. ಆ ರೆಡಾಕ್ಸ್ ಪೊಟೆನ್ಷಿಯಲ್ನ ಮೇಂಟೈನ್ ಮಾಡೋದಕ್ಕೆ ನನಗೆ ಅಸಿಡಿಕ್ ನೇಚರ್ ಇದ್ದಾಗ ಬೇಗ ರೆಡಾಕ್ಸ್ ರಿಯಾಕ್ಷನ್ಸ್ ಆಗುತ್ತೆ. ಹಾಗಾಗಿ ನಾನು ಅಸಿಡಿಕ್ ರಿಯಾಕ್ಷನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ, ಅಸಿಡಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ ಐದರ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ HCl ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು HCl ಆ್ಯಡ್ ಮಾಡ್ತಾ ಇದ್ದೀನಿ ಇನ್ ಆರ್ಡರ್ ಟು ಮೇಕ್ H+ ಇರೋದಕ್ಕೋಸ್ಕರ. ದಟ್ಸ್ ಓಕೆ. ನಾವು ಅದರ ಎಕ್ಸಸ್ ಆಫ್ KI ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ, ಈ KI ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಅಯೋಡಿನ್ ಲಿಬ್ರೇಟ್ ಆಗೋದಕ್ಕೆ. ಆ ಲಿಬ್ರೇಟೆಡ್ ಅಯೋಡಿನ್ ಏನಿದೆಯಲ್ಲ ಇಟ್ ಶುಡ್ ಬಿ ಸಾಲ್ಯುಬಲ್. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸಾಲ್ಯುಬಲ್ ಆಗಲಿ ಅಂತ ನಾವೇನು ಮಾಡ್ತಾ ಇದ್ದೀವಿ, ಎಕ್ಸಸ್ ಆಫ್ KI ಆ್ಯಡ್ ಮಾಡ್ತಾ ಇದ್ದೀವಿ. KI ಆ್ಯಡ್ ಮಾಡಿದ್ಮೇಲೆ ರಿಯಾಕ್ಷನ್ ಎಲ್ಲ ಏನು ಮಾಡ್ತೀವಿ, ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಫಾರ್ ಫ್ಯೂ ಮಿನಿಟ್ ಅಂತ ಕ್ಲೋಸ್ ಮಾಡಿ ಇಡಿ ಅಂತ ಹೇಳ್ತೀವಿ, ಡಾರ್ಕಲ್ಲಿ ಇಡಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಈ ಲೈಟ್ ಏನಾದರೂ ಇತ್ತು ಅಂದರೆ ಲೈಟು ರಿಯಾಕ್ಷನ್ನ ಆಕ್ಸಲರೇಟ್ ಮಾಡುತ್ತೆ, ಫಾಸ್ಟ್ ಆಗಂಗೆ ಮಾಡುತ್ತೆ. ಹಾಗಾಗಿ ಅದನ್ನು ಕ್ಲೋಸ್ ಮಾಡಿ ಅಯೋಡಿನ್ ಲಿಬ್ರೇಟ್ ಆಗೋ ತನಕ ಏನು ಮಾಡ್ತೀವಿ ನಾವು, ವಾಚ್ ಗ್ಲಾಸಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡು ಅದು ಲಿಬ್ರೇಟ್ ಆದಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಟೈಮ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಸೊಲ್ಯೂಷನ್ ಮಾಡಬೇಕು ಅಂತಂದರೆ ನಾರ್ಮಾಲಿಟಿ ಪ್ರಕಾರ ಬೇಕು ಅಂದರೆ ಈಕ್ವಲೆಂಟ್ ಗೊತ್ತಿರಬೇಕು, ಈಕ್ವಲೆಂಟ್ ವೇಟ್ ಗೊತ್ತಿರಬೇಕಾಗತ್ತೆ. ಅದೇ ಥರ ಮೊಲಾರಿಟಿಲಿ ಮಾಡ್ತೀನಿ ಅಂದರೆ ಮಾಲಿಕ್ಯುಲರ್ ವೇಟ್ ಗೊತ್ತಾಗಿರಬೇಕಾಗತ್ತೆ. ಯಾವ್ಯಾವ ತೊಗೊಂಡಿದ್ದೀವಿ, ಒಂದು ಪೊಟ್ಯಾಷಿಯಂ ಡೈಕ್ರೋಮೇಟ್ ತೊಗೊಂಡಿದ್ವಿ, ಇನ್ನೊಂದು ಸೋಡಿಯಂ ಥಯೋಸಲ್ಫೇಟ್ನ ತೊಗೊಂಡಿದ್ದೀವಿ. ಸೊ ಅದರ ಎರಡರದ್ದು ಈಕ್ವಲೆಂಟ್ ವೇಟು ಮತ್ತು ಮಾಲಿಕ್ಯುಲರ್ ವೇಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ಮಾಲಿಕ್ಯುಲರ್ ವೇಟ್ ಆಫ್ ಸೋಡಿಯಂ ಥಯೋಸಲ್ಫೇಟ್ ಈಸ್ 248, ಈಕ್ವಲೆಂಟ್ ವೇಟ್ ಆಫ್ ಸೋಡಿಯಂ ಥಯೋಸಲ್ಫೇಟ್ ಈಸ್ ಆಲ್ಸೋ 248. ಯಾಕೆಂದರೆ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ 1 ಆಗುತ್ತೆ. ಆ ಥರ ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ತೊಗೊಂಡ್ರೆ ಮಾಲಿಕ್ಯುಲರ್ ವೇಟು 294 ಇದೆ, ಈಕ್ವಲೆಂಟ್ ವೇಟ್ ಆಗ್ತಾಯಿದೆ 49 ಆಗ್ತಾ ಇದೆ. 294 ಡಿವೈಡೆಡ್ ಬೈ 6 ಮಾಡಿದಾಗ ನಿಮಗೆ 49 ಬರ್ತಾ ಇದೆ. ಚೇಂಜ್ ಇನ್ ಆಕ್ಸಿಡೇಷನ್ ನಂಬರು ಇದೆ ಅಲ್ಲಿ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಐಡೋಮೆಟ್ರಿಕ್ ಟೈಟ್ರೇಷನ್ ಮಾಡಬೇಕಾದ್ರೆ ಪ್ರಿಕಾಷನ್ಸ್ ಏನು ತೊಗೋಬೇಕು, ಯು ಆರ್ ಗೋಯಿಂಗ್ ಟು ಆ್ಯಡ್ ದಿ ಇಂಡಿಕೇಟರ್ ಅಟ್ ದಿ ಎಂಡ್ ಪಾಯಿಂಟ್. ಇನ್ ದಿ ಬಿಗಿನಿಂಗ್ ಯು ಆರ್ ಗೋಯಿಂಗ್ ಟು ವೇಟ್ ಫಾರ್ 1 or 2 minutes and you are going to close that and you are going to do the titration.
ಆವಾಗ ಏನಾಗುತ್ತೆ, ಲಿಬರೇಟೆಡ್ ಅಯೋಡಿನ್ ಏನಿದಿಲ್ಲ ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಥಯೋಸಲ್ಫೇಟ್. ದ ಲಿಬರೇಟೆಡ್ ಅಯೋಡಿನ್ ವಿಲ್ ರಿಯಾಕ್ಟ್ ವಿತ್ ದಟ್ ಟು ಫಾರ್ಮ್ ಟೆಟ್ರಾಥಯೋನೇಟ್ನ ಕೊಡುತ್ತೆ. ಸೊ ಹಾಗಾಗಿ ನಿಮಗೆ ಎಂಡ್ ಪಾಯಿಂಟು ಈಸಿಯಾಗಿ ಅರ್ಥ ಆಗುತ್ತೆ. ಅಗೇನ್ ಸ್ಟಾರ್ಚ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಅಟ್ ದಿ ಎಂಡ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.